ಪ್ರಮುಖ ಪಾತ್ರ ಸಾಮಾನ್ಯವಾಗಿ ಮಹಿಳೆಯರಿರ್ತದೆ. ತಗೊಂಡು ಈ ಸಮುದ್ರದ ಮೇಲೆ ನಿಂತ್ಕೊಂಡು ದೊಡ್ಡ ದೊಡ್ಡ ಶಿಪ್ಗಳು ಬರ್ತವೆ. ಈ ಶಿಪ್ಗಳ ಮೇಲೆ ನಿಂತ್ಕೊಂಡು ಸಮುದ್ರ ನೋಡ್ತಾ ಇರ್ತಾರೆ. ನೋಡ್ತಾ ಇದ್ದಾಗ ಒಬ್ರು ಯಾರೋ ಜಾರಿ ನೀರಿಗೆ ಬಿದ್ದುಬಿಟ್ರಂತೆ. ನೀರಿಗೆ ಬಿದ್ದಾಗ ಎಲ್ಲರೂ ಅಯ್ಯೋ ಬಿತ್ತು ಬಿತ್ತು ಮಗು ಬಿತ್ತು ಬಿತ್ತು ಅಂತ ಎಲ್ಲರೂ ಹೇಳ್ತಾರೆ. ಯಾರು ಕಳೆ ಜಂಪ್ ಮಾಡೋರು ಯಾರೂ ಇಲ್ಲ. ಆಮೇಲೆ ನೋಡ್ತಾ ಇದ್ದಾಗ ಒಬ್ರು ನೀರಿಗೆ ಜಂಪ್ ಮಾಡಿ ಮಗುನ ಹಿಡ್ಕೊಂಡ್ಬಿಟ್ರಂತೆ. ಅಷ್ಟೊತ್ತಿಗೆ ಹೇಳಿದವರೆಲ್ಲ ಒಂದು ಹಗ್ಗ ಕಳೆದ್ಬಿಟ್ಟು ಮಗುನ ಮೇಲೆ ಎತ್ಕೊಂಡ್ಬಂದಿರುತ್ತೆ. ಮೇಲೆ ಎತ್ಕೊಂಡ್ಬಂದ್ಮೇಲೆ ಏನಪ್ಪ ಇಷ್ಟೊಂದು ಧೈರ್ಯವಂತ, ನೀವು ಒಂದು ಭಾಷಣ ಮಾಡಲೇಬೇಕು ಅಂತ, ನಾವು ಹಾರ ಹಾಕಿ ಹಾಕ್ತೀವತ್ತೆಲ್ಲ ಹಾರ ಹಾಕಿ ಒಂದು ಭಾಷಣ ಮಾಡಿ ನಂತರ ಸಡನ್ ಆಗಿ ಕಾಲು ನಿಲ್ಲಿಸ್ಬಿಟ್ರು. ಅವರು ಈಗ ನೋಡ್ಕೊಂಡು ನನಗೆ ತಳ್ಳಿದ್ದೆ ಯಾರು ಅಂತ. ಸೊ ಈಗ ನನ್ನ ಪರಿಸ್ಥಿತಿ ಹಾಗಾಗಿದೆ. ಈಗ ಆ್ಯಕ್ಚುಲಿ ಫಂಕ್ಷನ್ ಸಡನ್ ಆಗಿ ಮೇಡಮ್ ಫೋನ್ ಮಾಡಿ ಕರೆದಿರು. ಈಗ ಇವರು ನಾನು ಏನು ಮಾತಾಡೋದಂತ ಮೊಬೈಲ್ ನೋಡ್ತಾ ಅವರು ಭಾಷಣ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂದರೆ ಆ್ಯಕ್ಚುಲಿ ನನಗೆ ನೆನಪಿಗೆ ಬರೋದು, ನಮ್ಮ ಮನೆಯಲ್ಲಿ ಎಲ್ಲ ಮಹಿಳೆಯರು. ನಮ್ಮ ತಾಯಿ, ನಮ್ಮ 3 ಜನ ಅಕ್ಕಂದರು, ಈಗ ನನ್ನ ಹೆಂಡತಿ, ಒಬ್ಬಳೆ ಹೆಂಡತಿ, ಆಮೇಲೆ 2 ಹೆಣ್ಮಕ್ಳು. ಸೊ ಮನೆಯೆಲ್ಲ ಮಹಿಳೆಯರು. ಆದ್ದರಿಂದ ಮಹಿಳೆಯರ ಬಗ್ಗೆ ಮಾತಾಡಬೇಕು ಅಂದರೆ ಮೋಸ್ಟ್ಲಿ ನಾನು ಭಾಳ ಅನುಭವಸ್ಥ ಅಂತ. ಸೊ ಅದಕ್ಕೆ ಸ್ವಲ್ಪ ಧೈರ್ಯ ಮಾಡಿ ಮಾತಾಡ್ತಾ ಇದ್ದೀನಿ. ಸೊ ಮಹಿಳೆಯರು ಯಾವ್ದಾರ ಮನೆಯಲ್ಲಿ ಇಲ್ಲ ಅಂದರೆ ಮಕ್ಕಳು ಇಲ್ಲ ಅಂದರೆ, ಹೆಣ್ಮಕ್ಳಿಲ್ಲ ಅಥವಾ ನಿಮ್ಮ ಮನೇಲಿ ಅಕ್ಕಂದ್ರಿಲ್ಲ ಅಥವಾ ತಂಗಿಯಂದ್ರಿಲ್ಲ ಅಂದರೆ ನಿಜವಾಗ್ಲೂ ಅದು ಲಾಸ್. ಯಾಕೆ ಅಂದರೆ ನೀವು ಹೆಣ್ಣು ಮಕ್ಕಳಿದ್ರೆ ಆ ಮನೆಯ ಒಂದು ಅನುಭೂತಿಯೇ ಬೇರೆ, ಅಥವಾ ಹೆಂಗಸರಿದ್ರೇ ಅದೊಂದು ವಿಶೇಷತೆಯೇ ಬೇರೆ. ಯಾಕೆ ಅಂದರೆ ಹೆಂಗಸು ಒಬ್ಬಳು ತಾಯಿಯಾಗಿ, ತಂಗಿಯಾಗಿ, ಅಜ್ಜಿಯಾಗಿ, ಅಕ್ಕ ಆಗಿ, ಮಗಳಾಗಿ ಜೀವನದ ಎಲ್ಲ ಆಯಾಮಗಳಲ್ಲಿ ಆಕೆ ಒಬ್ಬ ಗಂಡಸಿನ ಜೀವನದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸ್ತಾಳೆ. ಎಷ್ಟೊಂದು ಜನ ಹೆಂಗಸರುಗಳು, ನಾನು ಇತ್ತೀಚೆಗೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಒಂದು ಆಟೋ ರಿಕ್ಷಾಗಳನ್ನ ಕೊಡ್ತಾ ಇದ್ರು. ಈ ಆಟೋ ರಿಕ್ಷಾಗಳನ್ನ ಕೊಡುವಾಗ ಆದರೆ ಬಹಳ ಜೀವನದಲ್ಲಿ ಕಷ್ಟಪಟ್ಟು ನೊಂದಿರುವಂಥ ಒಂದು 8 ಜನ ಹೆಂಗಸರನ್ನ ಆಯ್ಕೆ ಮಾಡಿ ಅವರಿಗೆ ಆಟೋ ರಿಕ್ಷಾ ಕೊಡಿಸಿದ್ರಂತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಬೇರೆ CSR ಫಂಡ್ ತಗೊಂಡು ಆಟೋ ರಿಕ್ಷಾ ಕೊಡಿಸಿದ್ದಾರೆ. ಅದು ಬಹಳ ಸಕ್ಸಸ್ ಆಗಿದೆ ಅಂತ ಗೊತ್ತಾಗಿ ಈಗ ಮತ್ತೆ 35ಕ್ಕೆ ಮೊನ್ನೆ ಮಹಿಳಾ ದಿನದ ದಿವಸ ಕೊಟ್ಟರು. ಆ ಮಹಿಳೆಯರು ಬಹಳ ಇಂಟರ್ವ್ಯೂವನ್ನು ನಾನು ನೋಡ್ತಾ ಇದ್ದೆ. ಅವ್ರು ಏನು ಹೇಳ್ತಾ ಇದ್ರು ಹೆಂಗಸರು ಅಂದರೆ, ನಾವು ಜೀವನದಲ್ಲಿ ಎಷ್ಟು ಕಷ್ಟ ಅನುಭವಿಸಿದೀವಿ ಅಂದರೆ, ಎಲ್ಲ ನಿಮಗೆ ಆಟೋ ಬಿಡುವಾಗ ಸಿಟಿನಲ್ಲಿ, ಕತ್ಲೆಯಲ್ಲಿ, ಟ್ರಾಫಿಕಲ್ಲಿ ತುಂಬ ಕಷ್ಟ ಆಗಲ್ವಾ ಅಂತ ಪೇಪರ್ ನೋಡ್ ಕೇಳ್ತಾರೆ. ಗೊತ್ತಲ್ಲ ನಿಮಗೆ, ಈ ಪೇಪರ್ ಕೇಳ್ತಾರೆ. ಎಲ್ಲ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿ ಏನೋ ಈ ಪೇಪರ್ ಪ್ರಶ್ನೆ ಕೇಳೋದು ಭಾಳ ವಿಚಿತ್ರ ಇರ್ತದೆ. ನಿಮ್ಗೆ ತುಂಬ ಕಷ್ಟ ಆಗಲ್ವಾ, ತುಂಬ ಟ್ರಾಫಿಕ್ ಇದೆ, ಕತ್ಲೆ ಇರ್ತದೆ, ಭಯ ಆಗಲ್ವ ಅಂತ. ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ, ನಾವು ಜೀವನದಲ್ಲಿ ಅನುಭವಿಸಿರೋದನ್ನು ನೋಡ್ಬಿಟ್ರೆ ಈ ಟ್ರಾಫಿಕ್ ಏನೂ ಅಲ್ಲ, ಇದು ತೊಂದರೆನೇ ಅಲ್ಲ, ನಾವು ಅಷ್ಟೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ ಜೀವನದಲ್ಲಿ, ಆದರೆ ನಾವಿನ್ನೂ ಬದುಕಿದ್ದೀವಿ. ಯಾಕೆ ಅಂದರೆ ನಮ್ಮ ಮಕ್ಕಳ ಮುಖ ನೋಡ್ಕೊಂಡು ನಾವು ಬದುಕಿದ್ದೀವಿ ಅಂತ. ಅಂದರೆ ಈ ಮಹಿಳೆಯರು ಅವರ ಎಷ್ಟೊಂದು ಸಾಧನಾ ಶಕ್ತಿ ಅಥವಾ ಒಂದು ನಿರ್ಧಾರ ಮಾಡ್ಕೊಂಡು ಕಷ್ಟಾದ ಅನುಭವಿಸುವಂಥ ಶಕ್ತಿ ಎಷ್ಟಿರ್ತದೆ ಅಂದರೆ, ಮಕ್ಕಳಿಗೋಸ್ಕರ ನಾವು ಪ್ರಾಣತ್ಯಾಗ ಮಾಡೋ ಪರಿಸ್ಥಿತಿ ಬಂದರೂ ನಾವು ಇಲ್ಲಪ್ಪ ಇರ್ತೀವಿ. ಯಾಕೆ ಅಂದರೆ ಮಕ್ಕಳ ಮುಖ ನೋಡ್ಕೊಂಡಿರ್ತೀವಿ ಅನ್ನುವಂಥ ಪರಿಸ್ಥಿತಿ. ಅದಷ್ಟೇ ಅಲ್ಲ, ಈ ಮಹಿಳೆಯರು ನಿಮ್ಮ ಮನೆಯಲ್ಲಿ ಎಷ್ಟೊಂದು ಇಂಪಾರ್ಟೆಂಟ್ ರೋಲನ್ನು ತೋರಿಸಿದಾರೋ, ಜಗತ್ತಿನೆಲ್ಲೆಡೆ ಯಾವುದೇ ಒಂದು ದೊಡ್ಡ ಕೆಲಸ ನಡೆದ್ರು ಅದರಲ್ಲಿ ಪ್ರಮುಖ ಪಾತ್ರ ಸಾಮಾನ್ಯವಾಗಿ ಮಹಿಳೆಯರಿರ್ತದೆ. ಇದು ಖಂಡಿತವಾಗಿ ಬರ್ಟೋಲ್ಟ್ ಬ್ರೆಕ್ಟ್ ಅಂತ ತಾವು ಕೇಳಿರ್ಬೋದು. ರಷ್ಯನ್ ರೆವಲ್ಯೂಷನ್ ಆಗುತ್ತೆ, ಅಲ್ಲಿ ಮದರ್ ಅಂತ ಒಂದು ನಾಟಕ ಬರೀತಾರೆ. ಆ ಮದರ್ ಆಕ್ಚುಲಿ ಅಂದ್ರೆ ಮದರ್ ಅಂದ್ರೆ ಈಗ ಸಿಂಬಾಲಿಸಮ್, ಎಲ್ಲ ಮನೆಯಲ್ಲಿ ಇರ್ತಕ್ಕಂಥ ಮದರ್ ಯಾವ ತರ ರಷ್ಯನ್ ರೆವಲ್ಯೂಷನ್ಗೆ ಕಾರಣರಾಗ್ತಾರೆ ಅನ್ನೋದ್ರ ಬಗ್ಗೆ. ಸೊ ನೀವೆಲ್ಲೇ ಹೋಗಿ ಮಹಿಳೆಯರು ಒಂದು ಜೀವನದಲ್ಲಿ ಅತ್ಯುತ್ತಮ, ಬಹಳ ಪ್ರಮುಖವಾದಂತಹ ರೋಲನ್ನು ಪ್ಲೇ ಮಾಡ್ತಾರೆ. ಸೊ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಈ ವರ್ಷದ ಥೀಮ್ ಏನಂದ್ರೆ, ಫಾರ್ ವಿಮೆನ್ ಅಂಡ್ ಗರ್ಲ್ಸ್ ಇಕ್ವಾಲಿಟಿ ಅಂಡ್ ಎಂಪವರ್ಮೆಂಟ್ ಅನ್ನುವಂಥದ್ದು. ಎಂಪವರ್ಮೆಂಟ್ ಅನ್ನೋದು ನಮ್ಮ ಇಲಾಖೆಯ ಹೆಸರಿನಲ್ಲೇ ಇದೆ, ಸಬಲೀಕರಣ ಅಂತ. ಸಬಲೀಕರಣ ಅಂದ್ರೆ ಈ ಸಬಲೀಕರಣ ಹಣ ಕೊಡುವಂಥದ್ದಲ್ಲ, ಭಾಷಣ ಮಾಡುವಂಥದ್ದು ಅಲ್ಲ. ಬಹಳ ಮುಖ್ಯವಾಗಿ ಸಬಲೀಕರಣ ಅಂದ್ರೆ ಶಿಕ್ಷಣ ಕೊಡುವಂಥದ್ದು. ಚಪ್ಪಾಳೆ ತುಸು ಜೋರಾಗಿ ಬರಲಿ. ಒಂದು ಮಹಿಳಾ ದಿನಾಚರಣೆಯನ್ನು 3 ಜನ ಸೇರಿಕೊಂಡು ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಎಲ್ಲರ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳು.
ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು 10-15 ನಿಮಿಷ. ಅದಾದಮೇಲೆ ಕೆಳಗಡೆ ಕಾಫಿ ವ್ಯವಸ್ಥೆ ಇರುತ್ತೆ, ಜೊತೆಗೆ ಕೇಕ್ನ ವ್ಯವಸ್ಥೆ ಕೂಡ ಕೆಳಗಡೆ ಇರುತ್ತೆ. ಇದೆ ಇದೆ ಸರ್. ಆ 1% ಅಷ್ಟು ಮಹಾ ಸುಳ್ಳುಗಾರ ಯಾರು ಇಲ್ಲ ಅಂತ ಸರ್. ಇಲ್ಲೇ ಇರಿ, ಒಂದು ಗ್ರೂಪ್ ಫೋಟೋ ತಗೋಣ. ಅಲ್ಲಿ 3 ಜನ ಮಹಿಳೆಯರ ತರ ಕಾಣಿಸ್ತಿರಲ್ಲ? ಮಹಿಳೆಯರು ಬನ್ನಿ. ಒಂದ್ ಸಾಲ ಹಿಂದೆ ನಿಂತ್ಕೊಳ್ಳೋಣ, ಮತ್ತೆ ಯಾರು ಹೆಂಗ್ ಅಂತ ಅನ್ಕೋತೀವಿ ಅವ್ರ ಮುಂದೆ ಕೂತ್ಕೊಳ್ಳೋಣ. ದೋಸ್ ಹೂ ಫೀಲ್ ದೇರ್ ಹೆಂಗ್. ಇಲ್ಲಿ ಬನ್ನಿ. ಎಸ್, ಒಂದ್ ಸಾಲ ಅತಿಥಿಗಳು ಕೂತ್ಕೋತಾರೆ, ಒಂದ್ ಸಾಲ ಹಿಂದೆ ನಿಂತ್ಕೊಳ್ಳೋಣ, ಒಂದ್ ಸಾಲ ಮುಂದೆ ಕೂತ್ಕೊಳ್ಳೋಣ ವಿತ್ ಫೋಲ್ಡೆಡ್ ಲೆಗ್ಸ್. Hip hip! Hip hip! Hip hip!